ಗೋಯಿಂಗ್ ಸನತ್ ಆಯ್ತು ನೋಡು ನಾನು ಹಂಗಂದ್ಬಿಟ್ಟು ಇಲ್ಲಿ ನಾನೇ ಉಲ್ಟಾ ಚಪ್ಪಲಿ ಹಾಕೊಂಬಿಟ್ಟೆ. ಸುಮ್ಮನೆ ಇಲ್ಲಿ ಬೈಸ್ಕೊಬಿಡ್ತೀರಾ ಆಮೇಲೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಾಳೆ ಅಜ್ಜಿ ತಾತಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ಮಿಡ್ ನೈಟ್ ಸೆಲೆಬ್ರೇಷನ್ ಇದೆಯಂತೆ. ಸೊ ನಾಳೆ ತುಂಬ ಕೆಲಸ ಇದೆ, ಬಟ್ ಸ್ಟಿಲ್ ಇವಾಗ ಹೋಗಿ ಸೆಲೆಬ್ರೇಷನ್ ಮುಗಿಸ್ಕೊಂಬರೋಣ ಅಂತ ವಿ ಆಲ್ ಆರ್ ಗೋಯಿಂಗ್. ಸನತ್ ಆಯ್ತು ನಮ್ಮ ಮಾಡ್ತಾರೆ. ಹಿಂಗೇನೆ ಮಾಡೋದು, ಕಂಟೆಂಟ್ ಮಿಸ್ ಮಾಡೋದು ಆಗಲ್ವಾ? ಹೌದು, ಒಂಚೂರು ಹೊರಗಿದೆ. ಎಲ್ಲ ಕೆಲಸ ಇಟ್ಕೋಬೇಡ. ಇವಾಗ ಏನಾಯ್ತು ನೋಡಪ್ಪ, ನಾವು ಹಂಗಲ್ಲ. ನಾವು 10 ಕಡೆ ಮಾಡೋಷ್ಟು ಕೆಪಾಬಿಲಿಟಿ ನಮ್ಗೆ ಇರಬೇಕು. ನಾವು ಒಂದೇ ಕಡೆ ಸ್ಟಿಕ್ಕರ್ ನೋಡು ನಾನು ಹಂಗಂದ್ಬಿಟ್ಟು ಇಲ್ಲಿ ನಾನೇ ಉಲ್ಟಾ ಚಪ್ಪಲಿ ಹಾಕೊಂಬಿಟ್ಟೆ. ಛೇ, ಹೊರಟಿದ್ದೀವಿ ನಾವು. ಕೇಕ್ ತಗೊಂಡು ಅಲ್ಲಿ ಏನೇನೋ ಮಾಡಿದಾರಂತೆ ಅಡುಗೆ ಎಲ್ಲ. ವೆರಿ ಹಂಗ್ರಿ, ಹೊಟ್ಟೆ ಹಸಿದೋಗ್ತದೆ. ಬಿಕಾಸ್ ಜಿಮ್ಮಿಂದ ಬಂದು ಏನೂ ತಿಂದಿಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗೋಣ. ಮಳೆ ಕೇಕ್ ಎತ್ತಿಟ್ಬಿಡ್ಬೇಕು ಫಸ್ಟ್. ಬಿಕಾಸ್ ಇವಾಗ ಮಾಡಿಕೊಟ್ಟಿದ್ದವರು ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಸ್ಟ್ರಿಕ್ಟಾಗಿ. ಅರ್ಜೆಂಟ್ ಮಾಡಿಸ್ಕೊಂಡೆ ಅವ್ರ ಕೈಲಿ. ನೋಡೋಣ. ಈ ಲೆವೆಲ್ ಮಳೆ ಬರ್ತಾ ಇದೆ. ನಾವು ಹೋಗೋಕ್ಕೂ ಮುಂಚೆನೇ ಅವ್ರು ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೊಂಡಿದ್ರು. ಮಾವ, ಅತ್ತೆ, ಸನತ್ ಎಲ್ಲರೂ ಸೇರಿ ನಮಗೆ ಅಂತ ಅಡುಗೆ ಮಾಡಿದರು. ವೆಜ್ ಬಿರಿಯಾನಿ, ಕಟ್ಲೆಟ್, ಅದ್ರ ಜೊತೆಗೆ ಕ್ಯಾರೆಟ್ ಹಲ್ವಾ, ರಾಯ್ತಾ, ಇದಿಷ್ಟೂ ಮಾಡಿದರು. ಇದೆಲ್ಲ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ತಿನ್ನೋ ಅಷ್ಟೊತ್ತಿಗೆ ಟೈಮ್ 11:30 ಆಗೋಯ್ತು. ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿ ಕೇಕ್ ಕಟ್ ಮಾಡಿ ಎಲ್ಲರೂ ಮಲ್ಕೊಂಡ್ವಿ. ಟೈಮು 11 o'clock, 11:40 ಆಗಿದೆ. 11ಗೆ ಎದ್ದೆ. ಬೆಳಗ್ಗೆ ಬೇಗನೆ ಅಜ್ಜಿ ಮನೆಯಿಂದ ಬಂದುಬಿಟ್ವಿ. ಸೊ ಅದಕ್ಕೆ ನಾನು ಬಂದು ಮಲ್ಕೊಂಬಿಟ್ಟೆ. 11 o'clock ಎದ್ದು 11:40ಗೆ ತಿಂಡಿ ತಿಂದ್ಕೊಂಡು ನಾನಿವಾಗ ಆಚೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಮ್ಮ ಅಮ್ಮ ಏನೋ ತೊಗೊಬೇಕಂತೆ, ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸೋದಿದೆ. ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.